ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಲಾಸ್ಟ್ ವಿಡಿಯೋಲಿ ನಾನು ತಿಳಿಸಿದ್ದೆ ನಿಮಗೆ ನವರಾತ್ರಿಗೆ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಕೊಡೋಣ. ಸ್ವಲ್ಪ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ನಿಮಗೂ ಐಡಿಯಾ ಇರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದ್ರ ಬಗ್ಗೆ. ಆ್ಯಂಡ್ ಇನ್ನೊಂದು ಮೇನು, ನಾನು 3 ಮೀಲ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನ, ಇಲ್ಲ 2 ಮೀಲ್ಸ್ ಇಂದು ಚಾಲೆಂಜ್ ತಗೊಳ್ತಾ ಇದ್ದೀನ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಆ ಒಂದು ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಈ ನವರಾತ್ರಿ ಚಾಲೆಂಜ್ ಯಾಕೆ ತಗೋಬೇಕು ಅಂತಂದ್ರೆ, ತುಂಬಾ ಜನಕ್ಕೆ ವೇಟ್ ಲಾಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ. 1-2 ದಿನ ಮಾಡಿ ಬಿಟ್ಬಿಡೋದು, ಮೋಟಿವೇಶನ್ ಇರೋದಿಲ್ಲ, ಅಥವಾ ಯಾವ ತರ ಮಾಡ್ಬೇಕು ಅನ್ನೋ ಒಂದು ನಾಲೆಡ್ಜ್ ಇರೋದಿಲ್ಲ. ಸೊ ಈ ತರ ರೀಸನ್ಸ್ ಗಳಿಂದ ಮಾಡದೆ ಹಂಗೆ ಇರ್ತೀರಾ. ಸೊ ಹಾಗೆ ಈ ಟೈಮ್ ಏನ್ ನವರಾತ್ರಿ ಚಾಲೆಂಜ್ ಇದೆಯಲ್ಲ, ಕಂಪಲ್ಸರಿಯಾಗಿ ತಗೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುವಂತ ನವರಾತ್ರಿ ಡಯಟ್ ಚಾಲೆಂಜ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ರು ಮಾಡ್ಬೋದು, ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅಂತ ಏನಿಲ್ಲ. ಆ ತರದ್ ಒಂದು ಚಾಲೆಂಜ್ ನ ತಗೊಳ್ಳೋಣಂತೆ. ಸೊ ಫಸ್ಟ್ ಏನ್ ಅನ್ಕೊಂಡ್ಬಿಡ್ಬೇಕು ಅಂತಂದ್ರೆ, ಈ ನವರಾತ್ರಿ ಚಾಲೆಂಜ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮೇನ್ ಆಗಿ ನವರಾತ್ರಿಯಲ್ಲಿ ನಾವು ದೇವಿ ಆರಾಧನೆ ಮಾಡ್ತೀವಲ್ಲ, ಹಾಗಾಗಿ ಮನ್ಸಲ್ಲಿ ಒಂದು ದೃಢ ಸಂಕಲ್ಪ ಮಾಡ್ಕೊಂಡ್ಬಿಡಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ನವರಾತ್ರಿ ಅಟ್ಲೀಸ್ಟ್ ಈ ನವರಾತ್ರಿವರೆಗಾದ್ರೂ ನಾವು ಕನ್ಸಿಸ್ಟೆನ್ಸಿ ಆಗಿ ನಮ್ಗೆ ಏನಾದ್ರು ಕ್ರೇವಿಂಗ್ಸ್ ಆದ್ರೂ, ಇಲ್ಲ 1-2 ದಿನ ಮಾಡಿ ಬಿಟ್ಬಿಡ್ಬೇಕು ಅಂತ ಅನ್ಸಿದ್ರು ನಾವು ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನೋಡಿ. ಸೊ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಇದನ್ನ ಕಂಟಿನ್ಯೂ ಮಾಡೋ ತರ ಮಾಡುತ್ತೆ. ಸೊ ಇವೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿರವೆ. ಸೊ ಈ ತರನೇ ನಾನು ನನ್ನ ವೇಟ್ನ ಏನು ಮೇಂಟೈನ್ ಮಾಡಕ್ ಆಗ್ತಿರೋದು. ಸೊ ಸಾಕಷ್ಟು ವರ್ಷಗಳಿಂದ ನನ್ನ ವಿಡಿಯೋಸ್ನ ನೋಡ್ತಾನೆ ಇದ್ದೀರಾ. ಸೊ ಈಗೀಗ ನಾನು ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ, ಅದನ್ನು ರೀಸನ್ ನಿಮ್ಗೆ ತಿಳಿಸಿದೀನಿ. ಸೊ ಹಾಗಾಗಿನೇ ನಾನು ಮತ್ತೆ ಬ್ಯಾಕ್ ಟು ನನ್ನ ವೇಟಿಗೆ ಬರಬೇಕು. ಸೊ ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ಬಿಟ್ಟೆ ರಿಯಾಲಿಟಿಯಾಗಿ ಎಲ್ಲರಿಗೂ ಹೆಲ್ಪ್ ಆಗೋ ತರ ಈಸಿ ವೇ ಅಲ್ಲಿ ನಾನು ಈ ಚಾಲೆಂಜ್ ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಜಾಯಿನ್ ಆಗಿ ಈ ರೀತಿ ಸಂಕಲ್ಪ ತಗೊಂಡು ಈ ಚಾಲೆಂಜ್ ನ ಮಾಡ್ಕೊಂಡಾಗ ಏನಾಗತ್ತೆ ಅಂದ್ರೆ, ನೀವು ಒಂದು 9 ದಿನ ಮಾಡಿದಾಗ, 9-10 ಡೇಸ್ ನಾವು ಈ ಚಾಲೆಂಜ್ ನ ತಗೊಂಡ್ ಮಾಡಿದಾಗ ರಿಸಲ್ಟ್ಸ್ ಖಂಡಿತ ಒಳ್ಳೇದು ಬರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ನಮಗೆ ಮೋಟಿವೇಶನ್ ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನಮ್ಗೆ ಮಾಡಕ್ಕಾಗೋದಿಲ್ಲ, ನಮ್ದು ವೇಟ್ ಲಾಸ್ ಕಡಿಮೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿರ್ತಿಲ್ಲ, ಅವ್ರು ನಿಮ್ ರಿಸಲ್ಟ್ಸ್ ನೋಡಿ ಖುಷಿಯಿಂದ ಕಂಟಿನ್ಯೂ ಮಾಡ್ತೀರಾ. ಸೊ ಈ ಒಂದು ರೀಸನ್ ಇಂದಾನೆ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಬನ್ನಿ. ಅಂಡ್ ಇವತ್ತು ನಾನು ನಿಮಗೊಂದು ಏನಂತ ಹೇಳ್ಬೋದು ಅಂದ್ರೆ, ತುಂಬಾ ಹೆಲ್ಪ್ ಆಗುವಂತ ವೇಟ್ ಲಾಸ್ಗೆ, ಹಾಗೆ ಈ ನವರಾತ್ರಿ ಚಾಲೆಂಜ್ಗೆ ಹೆಲ್ಪ್ ಆಗುವಂತ ಒಂದು ರೆಸಿಪಿನ ತೋರಿಸ್ತೀನಿ ವೇಟ್ ಲಾಸ್ಗೆ. ಸೊ ಕ್ವಿಕ್ ಆಗಿ ಒಂದನ್ನ ಮಾಡ್ಕೊಂಡ್ಬಿಟ್ಟು ಅದರಿಂದ ಹಲವಾರು ತರ ನಾವು ಬೆನಿಫಿಟ್ಸ್ ನ ತಗೋಬಹುದು. ಸೊ ಆ ತರ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಅದನ್ನ ನೋಡೋದಕ್ಕೂ ಮುಂಚೆ ಒಂದು ಚಿಕ್ಕ ಅಪ್ಡೇಟು. ಸೊ ಏನು ಅಂತಂದ್ರೆ, ನಿಮ್ ಸ್ಕಿನ್ ತುಂಬಾನೇ ಚೆನ್ನಾಗಿದೆ. ಲೈಕ್ ಮೊದ್ಲಿನಕ್ಕೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ. ನಿಮ್ಗೇನು ಸ್ಕಿನ್ ಅಲ್ಲಿ ಲೈಕ್ ಇಶ್ಯೂಸೇ ಬರಲ್ವಾ, ಆಕ್ನೆ ಪ್ರಾಬ್ಲಮ್ ಆಗಿರ್ಬೋದು, ಆ ಥರದ್ದು ಏನೂ ಆಗಲ್ವಾ ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಿ. ಸೊ ಆ ಥರ ಏನೂ ಇಲ್ಲ. ಸಡನ್ ಆಗಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಂದು ಟ್ಯಾನ್ ಬೇಗ ಆಗುತ್ತೆ. ಸ್ವಲ್ಪ ಹೊರಗಡೆ ಏನಾದ್ರು ಬಿಸಿಲಿಗೆ ಹೋಗಿ ಬಂದ್ರು ಟ್ಯಾನ್ ಬೇಗನೆ ಆಗ್ಬಿಡುತ್ತೆ. ಸೊ ಅದೊಂದು ನಂಗೆ ಮೇಜರ್ ಪ್ರಾಬ್ಲಮು. ಅಂಡ್ ಈಗೀಗ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇಂದ ನಂಗೆ ಪಿಂಪಲ್ಸ್ ಎಲ್ಲ ಬರೋದಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ನಿಮಗೆ ತಿಳಿಸಿದ್ನಲ್ಲ, ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ತರ ನಮ್ಗೆ ಏನಾದ್ರು ಸಡನ್ ಸ್ಕಿನ್ ಅಲ್ಲಿ ಚೇಂಜಸ್ ಆಗಿರ್ಬೋದು, ಇಲ್ಲ ನಂಗೆ ಏನಾದ್ರು ಇಶ್ಯೂ ಆಯ್ತು ಅಂದ್ರೆ, ಕ್ಯೂರ್ ಸ್ಕಿನ್ ಅಲ್ಲಿ ನಮ್ಗೆ ಪರ್ಸನಲೈಸ್ಡ್ ಡಾಕ್ಟರ್ ಇರ್ತಾರೆ. ಸೊ ನಮ್ನ ಪ್ರತಿಯೊಂದು ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ನಮ್ದು ಸ್ಕಿನ್ ಯಾವ ತರ ಇದೆ, ಯಾವ ತರ ಏನೇನ್ ಪ್ರಾಡಕ್ಟ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು, ಸೊ ಯಾವ ತರ ವರ್ಕ್ ಆಗ್ತಿದೆ, ಸೊ ಎಲ್ಲಾನು ಅವ್ರಿಗೆ ರಿಪೋರ್ಟ್ ಇರುತ್ತಲ್ಲ. ಸೊ ಅದನ್ನ ಅನಲೈಸ್ ಮಾಡ್ಬಿಟ್ಟು ನಂಗೆ ಏನೇ ಪ್ರಾಬ್ಲಮ್ ಬಂದ್ರು, ಲೈಕ್ ಸಡನ್ ಆಗಿ ಏನಾದ್ರು ಇಶ್ಯೂ ಆಯ್ತು ಅಂದ್ರು, ಸೊ ಅವ್ರ ಹತ್ರ ನಾನು ಡೈರೆಕ್ಟ್ ಆಗಿ ಮಾತಾಡಿ ತಿಳ್ಕೊಂಡು, ಸೊ ಈ ತರ ಆಗಿದೆ, ಸೊ ಈ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಸೊ ಅವರು ಏನ್ ಮಾಡ್ಬೇಕು, ನಾನು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಏನಾದ್ರು ಚೇಂಜಸ್ ಮಾಡ್ಬೇಕಾ, ಇಲ್ಲ ಏನಾದ್ರು ಡಯಟ್ ಅಲ್ಲಿ ರೊಟೀನ್ ಚೇಂಜ್ ಆಗಿದೆನಾ, ಸೊ ಈ ತರ ಎಲ್ಲ ನನ್ಗೆ ಸಜೆಸ್ಟ್ ಮಾಡ್ತಾರೆ. ಇದು ಒಂದು ತುಂಬಾ ಚೆನ್ನಾಗಿ ಅನಿಸ್ತು ನಂಗೆ. ಸೊ ರೀಸೆಂಟ್ ಆಗಿ ನನ್ಗೆ ಇದಕ್ಕಿದ್ದಂಗೆ ತುಂಬಾನೇ ಫೋರ್ಡ್ ಹತ್ರ ಚಿಕ್ಕ ಪಿಂಪಲ್ಸ್ ಆ ತರ ಯಾಕಾಯ್ತಂತನೂ ಸಡನ್ ಆಗಿ ಗೊತ್ತಾಗಿರ್ಲಿಲ್ಲ. ನಾನು ಅವಾಗ ನನ್ಗೆ ಹೇಗೋ ಕ್ಯೂರ್ ಸ್ಕಿನ್ ಅಲ್ಲಿ ಪರ್ಸನಲೈಸ್ಡ್ ಡಾಕ್ಟರ್ ಇದಾರಲ್ಲ, ಸೊ ಡರ್ಮೋಟಾಲಜಿಸ್ಟ್ ಅವ್ರ ಹತ್ರ ನನ್ಗೆ ಈ ತರ ಇಶ್ಯೂ ಆಗಿದೆ ಅಂತ ಅಂದಾಗ, ಈ ತರ ಸಡನ್ ಆಗಿ ಆಗಿದೆ ಅಂತ ತಿಳಿಸಿದಾಗ, ಸೊ ಅವ್ರು ನನಗೆ ಕೆಲವೊಂದು ಚೇಂಜಸ್ ಮಾಡ್ಕೊಳಕ್ ಹೇಳಿದ್ರು ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಲ್ಲಿ. ಸೊ ಹಾಗಾಗಿ ಜಸ್ಟ್ 2 ಡೇಸ್ ಅಲ್ಲೇ ನನಗೆ ಮತ್ತೆ ಕ್ಲಿಯರ್ ಆಯ್ತು. ಸೊ ಈ ತರ ನಿಮ್ಗೆ ಮನೇಲೆ ಕುತ್ಕೊಂಡು ನಿಮ್ಗಿರುವಂತ ಸ್ಕಿನ್ ಇಶ್ಯೂಸ್ ನ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ, ಡೆಫಿನೆಟ್ಲಿ ನಾನು ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ನ ಒಂದ್ಸಲ ನೀವು ಯೂಸ್ ಮಾಡಿ ನೋಡಿ. ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಇದೆ. ನಮ್ಮ ಫಾಲೋವರ್ಸ್ ಎಷ್ಟೊಂದು ಜನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತಾನು
ತಿಳಿಸ್ತಿದ್ದೀರಾ. ಹಾಗಾಗಿನೇ ಎಷ್ಟೊಂದು ಮಾರ್ಕೆಟಲ್ಲಿ ಸಿಗೋಂಥ ಎಷ್ಟೊಂದು ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ಬಿಟ್ಬಿಟ್ಟಿರ್ತೀರಾ. ಬಟ್ ಒಂದ್ಸಲ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೋಡಿ, ನಿಮಗೆ ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನನಗೆ ಕೊಟ್ಟಿರುವಂತ ಕ್ಯೂರ್ ಸ್ಕಿನ್ ಕಿಟ್ ಇದು ಒಂದ್ಸಲ ಮೆನ್ಷನ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂಡ್ ಕಮೆಂಟ್ ಅಲ್ಲೂ ಪಿನ್ ಮಾಡಿರ್ತೀನಿ. ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ಇನ್ಸ್ಟಂಟ್ ಆಗಿ 100 ರೂಪೀಸ್ ಆಫ್ ಅನ್ನು ಸಿಗುತ್ತೆ. ಲೇಟ್ ಮಾಡಬೇಡಿ. ನಿಮ್ಗೆ ಏನಾದ್ರೂ ಸ್ಕಿನ್ ಇಶ್ಯೂಸ್ ಇದ್ರೆ ಡೆಫಿನೆಟ್ಲಿ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಆ ರೆಸಿಪಿ ಯಾವ ತರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಹೇಳಿದ್ನಲ್ಲ, ಆಫೀಸ್ಗೆ ಹೋಗೋರ್ಗೆ ಅಥವಾ ನಾವು ಈ ತರ ಏನಾದ್ರು ವೆಯ್ಟ್ ಲಾಸ್ ಚಾಲೆಂಜ್ ಅಥವಾ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದೀವಿ ಅಂದ್ರೆ ಆ ತರ ಒಂದು ಮನೇಲಿ ಮಾಡಿಟ್ಕೊಂಡ್ರೆ ಕ್ರೇವಿಂಗ್ಸ್ ಆಯ್ತು ಅಂದ್ರೆ, ಇಲ್ಲಾಂದ್ರೆ ಇನ್ಸ್ಟಂಟ್ ಆಗಿ ನಮ್ಗೆ ಏನಾದ್ರು ಬ್ರೇಕ್ಫಾಸ್ಟ್ ಆ ತರ ಏನಾದ್ರು ಟೈಮಲ್ಲಿ ಮಾಡ್ಕೋಬೇಕು ಅಂದಾಗ ಇದನ್ನ ರೆಡಿ ಇರುತ್ತಲ್ಲ, ಜಸ್ಟ್ ಕ್ವಿಕ್ ಆಗಿ ಒಂದು 2 ಮಿನಿಟ್ಸ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಆ ಥರ ಒಂದು ರೆಸಿಪಿನ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬನ್ನಿ. ಫಸ್ಟು ಈ ಹೈ ಪ್ರೋಟೀನ್ ಲಡ್ಡುನ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಕುಂಬಳಕಾಯಿ ಬೀಜ, ನೆಕ್ಸ್ಟು ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಹಾಗೂ ಕಲ್ಲಂಗಡಿ ಬೀಜ, ಸೊ ವಾಟರ್ ಮೆಲನ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು. ಸೊ ಇವೆಲ್ಲ ಸೇರಿಸಿ ಒಂದು ಅರ್ಧ ಕಪ್ಪಷ್ಟು ನಾನು ಸೀಡ್ಸ್ನ ತೊಗೊಂಡಿದ್ದೀನಿ, ಮಿಕ್ಸ್ಡ್ ಸೀಡ್ಸು. ಅರೌಂಡ್ ಎಲ್ಲವೂ 1 ಟೇಬಲ್ ಸ್ಪೂನ್ ಅಷ್ಟು ಇರ್ಬೋದು. ಇವೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸಿಂದ ನಮಗೆ ಕ್ಯಾಲ್ಶಿಯಮ್, ಮ್ಯಾಂಗ್ನೀಸ್, ಐರನ್, ಪ್ರೋಟೀನು ಈ ಥರ ಡಿಫ್ರೆಂಟ್ ಆಗಿರುವಂಥ ನ್ಯೂಟ್ರಿಷನ್ ನಮಗೆ ಸಿಗುತ್ತೆ. ಹಾಗಾಗಿ ಸೀಡ್ಸ್ ನಮಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಈ ಥರ ನಟ್ಸ್ನ ತೊಗೊಂಡಿದ್ದೀನಿ ನೋಡಿ. ಒಂದು 20 ಬಾದಾಮಿ, ಒಂದು 10-15 ಪಿಸ್ತಾ, ಹಾಗೆ ಒಂದು 6 ನಾನು ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ಸೊ ಇವೆಲ್ಲನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ನಮಗೆ ವಾಲ್ನಟ್ಟಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ ಆ್ಯಂಡ್ ಬಾದಾಮಿ ಹಾಗೂ ಪಿಸ್ತಾಗಳಲ್ಲಿ ನಮಗೆ ಪ್ರೋಟೀನ್ ಹೆಚ್ಚಾಗಿರುತ್ತೆ ಆ್ಯಂಡ್ ವಿಟಮಿನ್ ಇನೂ ಸಿಗುತ್ತೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಸೊ ಇವೆಲ್ಲ ರೋಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಶೇಂಗಾ ಬೀಜನ ತೊಗೊಂಡು ಇದೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ, ಎಲ್ಲವೂ ಲೋ ಫ್ಲೇಮಲ್ಲೇ ನಾವು ರೋಸ್ಟ್ ಮಾಡ್ಕೋಬೇಕು. ಇವೆಲ್ಲ ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ನೆಕ್ಸ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಒಂದು 5-6 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಳ್ಳಿ. ಸೊ ನಾನಿಲ್ಲಿ ಕ್ವಾಂಟಿಟಿ ತೋರಿಸ್ತಿರೋದು ಅರೌಂಡ್ ಒಂದು 10 ಲಡ್ಡುಗಳು, 10-12 ಲಡ್ಡುಗಳು ಆಗುತ್ತೆ. ಸೊ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಜಸ್ಟ್ ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ರೋಲ್ಡ್ ಓಟ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ನಾರ್ಮಲ್ ಪ್ಲೇನ್ ಓಟ್ಸ್ ಆದರೂ ಯೂಸ್ ಮಾಡ್ಬೋದು, ಇನ್ಸ್ಟ್ಯಾಂಟ್ ಓಟ್ಸ್ ಸಿಗುತ್ತಲ್ಲ ಆ ಥರದ್ದು. ಆ್ಯಂಡ್ ಈಗ ಅವೆಲ್ಲ ರೋಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ತಣ್ಣಗಾಗಕ್ಕೆ ಬಿಡಿ. ಫುಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿರೋವಂಥದ್ದು ಎಲ್ಲನೂ ಹಾಕಿಬಿಟ್ಟು ನಾವು ಸ್ವಲ್ಪ ತರಿಯಾಗಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ತೀರ ಕಂಪ್ಲೀಟಾಗಿ ಇದನ್ನ ಪೌಡರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ನೋಡಿ, ನಾನು ಸೀಡ್ಸ್ ಏನಿದಾವಲ್ಲ ಅವನ್ನ ಫಸ್ಟ್ ಸ್ವಲ್ಪ ಅರ್ಧ ಹಾಕಿಬಿಟ್ಟು ಅರ್ಧ ತೆಗೆದಿಟ್ಟಿದ್ದೀನಿ. ಹಾಗೆ ಓಟ್ಸ್ ಮೇನ್ ಏನಕ್ಕೆ ಯೂಸ್ ಮಾಡಿರೋದು ಅಂದರೆ ಇದು ನಮಗೆ ವೆಯ್ಟ್ ಲಾಸ್ಗೋಸ್ಕರ ಮಾಡ್ಕೊಂಡಿರೋದ್ರಿಂದ ಓಟ್ಸ್ನ ಯೂಸ್ ಮಾಡಿರೋದು. ನೀವು ಬೇಕಿದ್ದರೆ ಮಕ್ಕಳಿಗೆ ಕೊಡ್ತೀವಿ ಜಸ್ಟ್ ತಿನ್ನೋದಕ್ಕೆ ಅಂತಂದರೆ ಅಂಥವ್ರು ಓಟ್ಸ್ನ ಸ್ಕಿಪ್ ಮಾಡ್ಬೋದು. ಬಟ್ ವೆಯ್ಟ್ ಲಾಸ್ಗೆ ಅಂತಂದರೆ ಕಂಪಲ್ಸರಿ ಓಟ್ಸ್ನ ಯೂಸ್ ಮಾಡಿ, ಆಯಿತಾ. ಆ್ಯಂಡ್ ಈಗ ಅದೇ ಮಿಕ್ಸಿ ಜಾರಿಗೆ ಬೀಜ ಎಲ್ಲ ತೆಗೆದಿರೋ ಅಂಥ ಖರ್ಜೂರ ಏನಿರುತ್ತಲ್ಲ, ಸೊ ಈ ಕ್ವಾಂಟಿಟಿ ನಾನು ತೋರಿಸಿರೋಂಥ ಕ್ವಾಂಟಿಟಿಗೆ ಅರೌಂಡ್ ನಿಮಗೆ 200 ಗ್ರಾಮ್ಸ್ ಅಷ್ಟು ಖರ್ಜೂರನ ಬೇಕಾಗುತ್ತೆ. ಸೊ ಈಗ ಆ ಖರ್ಜೂರನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಈಗ ಆ ಒಂದು ಪೇಸ್ಟ್, ಇನ್ನು ಖರ್ಜೂರ ಪೇಸ್ಟನ್ನ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಡ್ರೈ ಫ್ರೂಟ್ ನಟ್ಸಿಗೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದು ನಿಮಗೆ ಕೈಯಿಂದ ಕಲಿಸೋದಕ್ಕೆ ಕಷ್ಟ ಆಯಿತು ಅಂತಂದರೆ ಇವೆಲ್ಲ ಹಾಕಿಬಿಟ್ಟು ನಾವು ಮಿಕ್ಸಿಗೆ ಇನ್ನೊಂದು ಸಲ ಜಸ್ಟ್ ಒಂದು 2-3 ಸೆಕೆಂಡ್ಸ್ ಮಿಕ್ಸಿ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಚೆನ್ನಾಗಿ ಕಲ್ತ್ಕೊಂಡ್ಬಿಡುತ್ತೆ. ಸೊ ಆಗ ನಮಗೆ ಈಸಿಯಾಗಿ ಉಂಡೆನೂ ಬರುತ್ತೆ. ಆ್ಯಂಡ್ ನೋಡಿ, ಪರ್ಫೆಕ್ಟಾಗಿ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಈ ಥರ. ಆ್ಯಂಡ್ ನಾವಿಲ್ಲಿ ಯಾವುದೇ ಥರದ ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿಲ್ಲ, ತುಪ್ಪ ಯೂಸ್ ಮಾಡಿಲ್ಲ. ಸೊ ಏನು ಯೂಸ್ ಮಾಡ್ದೇ ಹೆಲ್ದಿಯಾಗಿರೋ ಅಂಥ ಈ ಹೈ ಪ್ರೋಟೀನ್ ಲಡ್ಡುನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ಸ್ನ್ಯಾಕ್ಸಿಗೆ ಈ ಥರದನ್ನ ಮಾಡಿ ನೀವು
ಕ್ಯಾರಿ ಮಾಡ್ಕೊಳ್ಳೋದಕ್ಕಾಗಲಿ, ಮಕ್ಕಳಿಗೆ ಸ್ಕೂಲ್ ಮಕ್ಕಳಿತ್ತು ಅಂತಂದರೆ ಅಂಥವ್ರಿಗೆ ಕೊಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ. ಆ್ಯಂಡ್ ಕೊನೆಯದಾಗಿ ನೋಡಿ, ನಾನು ಲಡ್ಡುನ ಮಾಡಾದಮೇಲೆ ಅದನ್ನು ಪಾಪಿ ಸೀಡ್ಸ್ ಗಸಗಸೆಯಲ್ಲಿ ಈ ಥರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಆರಾಮಾಗಿ ಹೇಳಿದ್ದನ್ನು 1 ಮಂತ್ವರೆಗೂ ಇಟ್ಕೊಂಡು ಇದನ್ನ ತಿನ್ಬೋದು. ನಾನು ಮಾಡಿರೋ ಕ್ವಾಂಟಿಟಿಗೆ ಈ ಸೈಜಿನವು 10 ಲಡ್ಡುಗಳಾಗಿದ್ದಾವೆ ನೋಡಿ. ಈ ಲಡ್ಡುಗಳನ್ನ ಬರೀ ಆ್ಯಸ್ ಎ ಸ್ನ್ಯಾಕ್ಸ್ ಆಗು ಅಷ್ಟೇ ಅಲ್ಲದೆ ನಮಗೆ ಬ್ರೇಕ್ಫಾಸ್ಟ್ ಆಗಿಯೂ ತೊಗೋಬೋದು. ನೋಡಿದ್ರಲ್ಲ, ನಾನು ತೋರಿಸಿರುವಂಥ ಈ ವೆಯ್ಟ್ ಲಾಸ್ ಹೈ ಪ್ರೋಟೀನ್ ಲಡ್ಡುಗಳನ್ನ ನೀವು ಮನೇಲಿ ಮಾಡಿಟ್ಕೊಂಡ್ರೆ ನಿಮ್ಗೆ ಇವಾಗಾದ್ರೂ ಕ್ರೇವಿಂಗ್ಸ್, ಹೊಟ್ಟೆ ಹಶ್ವಾಗ್ತಾ ಇದೆ ಅಂದಾಗ ಈ ಒಂದು ಲಡ್ಡುನ ತಿಂದರೆ ಇನ್ಸ್ಟಂಟಾಗಿ ಎನರ್ಜಿ ಸಿಗುತ್ತೆ. ಆ್ಯಂಡ್ ಹೈ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು. ಇವನ್ ಮಕ್ಳಿಗೂ ಕೊಡ್ಬೋದು, ಏನೂ ಇಲ್ಲ, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಹಾಗೆ ನಿಮ್ಗೆ ಏನಾದರೂ ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ಒಂದು ಲಡ್ಡುನ ತೊಗೊಂಡ್ಬಿಟ್ಟು ಜಸ್ಟ್ ಒಂದು ಬ್ಲೆಂಡರ್ಗೆ ಸ್ವಲ್ಪ ಆಲ್ಮಂಡ್ ಮಿಲ್ಕ್ ಆದರೂ ಇಲ್ಲಾಂದರೆ ಲೋ ಫ್ಯಾಟ್ ಮಿಲ್ಕ್ ಹಾಕ್ಬಿಟ್ಟು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗುವಂಥ ಫ್ರೂಟ್ನ ಇದರಲ್ಲಿ ಸ್ವಲ್ಪ ಹಾಕಿ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಸ್ಮೂತಿ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಹಲವಾರು ನಮಗೆ ಟೈಪ್ಸಲ್ಲಿ ಈ ಒಂದು ರೆಸಿಪಿನ ಯೂಸ್ ಮಾಡ್ಕೋಬೋದು. ಈ ಒಂದು ಚಾಲೆಂಜಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ, ಹಾಗಾಗಿ ನಿಮಗೆ ಮೊದಲೇ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮೊದಲೇ ನಿಮಗೆ ತಿಳಿಸಿದ್ನಲ್ಲ, ನಾವು ಮಾಡುವಂಥ ಈ ನವರಾತ್ರಿ ಚಾಲೆಂಜಲ್ಲಿ 2 ಮೀಲ್ಸ್ ಇರುತ್ತಾ ಅಥವಾ 3 ಮೀಲ್ಸ್ ಇರುತ್ತಾ ಅಂತ ತಿಳಿಸ್ತೀನಿ ಅಂತ. ಸೊ ನನಗೂ ಅದೇ ಕನ್ಫ್ಯೂಷನಲ್ಲಿ ಇದ್ದೀನಿ. ಸೊ ನಿಮಗೆಲ್ಲ ಏನು ಅನಿಸುತ್ತೆ, 2 ಮೀಲ್ಸ್ ಇನ್ಕ್ಲೂಡ್ ಮಾಡೋಣ ಅಥವಾ 3 ಮೀಲ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ನೀವು ತಿಳಿಸಿ. ಹಾಗೆ ಈ ನವರಾತ್ರಿಯಲ್ಲಿ ತುಂಬ ಸಾಕಷ್ಟು ಜನ ಉಪವಾಸ ಮಾಡೋರು ಮಾಡ್ತಿರ್ತಾರೆ. ನಮಗೆ ಮೇನ್ ಆಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು, ಅದು ಹೆಲ್ದಿ ವೇಯಲ್ಲಿ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋದು. ಸೊ ಯಾವ ಥರ ಪ್ಲಾನ್ ಮಾಡೋಣ ಅಂತೇಳಿ ನೀವೇ ತಿಳಿಸಿ ನೋಡೋಣ. 3 ಮೀಲ್ಸಿಗ ಅಥವಾ 2 ಮೀಲ್ಸಿಗ ಏನು ಮಾಡೋಣ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಸೊ ಕಮೆಂಟಲ್ಲಿ ನನಗೆ ಶೇರ್ ಮಾಡಿ. ಸೊ ಅದರದ್ದು ಅಕಾರ್ಡಿಂಗ್ ನಾನು ಪ್ಲಾನ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಮೇನ್ ತಿಳಿಸ್ಬೇಕೇನು ಅಂದರೆ, ಫಸ್ಟ್ ಡೇ ವಿಡಿಯೋ ಬಂದ್ಬಿಟ್ಟು ಸಂಡೇ ಅಪ್ಲೋಡ್ ಮಾಡ್ತೀನಿ. ಸಂಡೇಯಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಮೊದಲೇ ಒಂದಿನ ಮುಂಚೆನೆ ಅಪ್ಲೋಡ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಸಂಡೇ ದಿನ ಡೇ 1 ವಿಡಿಯೋ, ನವರಾತ್ರಿದು ಡೇ 1 ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ಒಂದು ಅಪ್ಡೇಟ್, ಮೇನ್ ಅಪ್ಡೇಟು. ಸೊ ಇವತ್ತಿಂದ ಏನೇನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ ಎಲ್ಲನೂ ತಿಳಿಸಿದ್ದೀನಿ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮಗೆ 2 ಮೀಲ್ಸ್ ಬೇಕಾ, 3 ಮೀಲ್ಸ್ ಬೇಕಾ, ಈ ಚಾಲೆಂಜಲ್ಲಿ ಯಾವ ಥರ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಟ್ ಅದ್ರ ನಂಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.